ಹಾಯ್ ಹಲೋ ನಮಸ್ಕಾರ ವೆರಿ ಗುಡ್ ಮಾರ್ನಿಂಗ್. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾ ಅಂತೂ ಆರಾಮದನು, ನೀವೆಲ್ಲ ಹೆಂಗದಿರಿ? ಸೊ ಆರಾಮದಿರುತ್ತೆ ಅನ್ಕೋತನು. ಇವತ್ತು ರವಿವಾರ ಐತೆ. ನಾನು ಅಬ್ವಿಯಸ್ಲಿ ಲೇಟಾಗಿ ಹೇಳೋದು ಇದ್ದೇ ಇರ್ತೈತಿ. ಸೊ ಹಂಗೆ ನಮ್ಮದು ಇವತ್ತು ಲೇಟಾಗೇ ಎದ್ದಿದ್ವಿ. ಸೊ ಎಲ್ಲಕ್ಕೆ 8:30 ಆಯ್ತು. ಸೊ ಎದ್ದು ರೆಡಿ ಫ್ರೆಶ್ ಅಪ್ ಆಗಿ ರೆಡಿ ಆಗಕ್ಕೆ 10 ಆಯಿತು. ಸೊ ಇವತ್ತು ನಮ್ಮ ಹಸ್ಬೆಂಡ್ ನಾಷ್ಟಕ್ಕೆ ನಾ ರೆಡಿ ಮಾಡ್ತೀನಂದ್ರು. ಬ್ಯಾಡತ್ತನಿ ಬಟ್ ಅವರೇ ನಾ ಮಾಡ್ತೀನಿ ಇವತ್ತು ತನ್ನಕತ್ತಿದ್ರು. ಸೊ ಸರಿ ಅವ್ರ ಕೈಯಾಗ ಇವತ್ತು ಅಡ್ಗೆ ಮನೆದು ಜವಾಬ್ದಾರಿ ಅವ್ರಿಗೆ ಕೊಟ್ಟನು. ಸೊ ಅವರು ಮಾಡಕತ್ತಾರು. ಸೊ ನಾ ಜರ ಫ್ರೆಶ್ ಅಪ್ ಆಗಕತ್ತೀನಿ. ಇವತ್ತು ಪಾವ್ ಭಾಜಿ ಮಾಡ್ಬೇಕಂತೇಳಿ ನಾನು ಅಂದ್ಕೊಂಡೀನಿ. ಸೊ ನಾ ಮಾಡ್ತಾನೆ ಹಾಕತ್ತಿದ್ರೆ. ಸೊ ಇದು ಫಸ್ಟ್ ಟೈಮ್ ಅವ್ರು ಪಾವ್ ಭಾಜಿ ಮಾಡಕತ್ತಾರು. ಸೊ ಬರ್ರಿ ಏನು ಮಾಡಕತ್ತಾರತ್ತೇಳಿ ನೋಡುನು. ಎಲ್ಲ ಉಳ್ಳಾಗಡ್ಡೆ ಕಟ್ ಮಾಡ್ಕೊಂಡು ಅವ್ರು ಫ್ರೈ ಮಾಡಕತ್ತಿದ್ರು. ಸೊ ನಾನು ಹಂಗೆ ಏನಾದರೂ ಕೆಲಸ ಮಾಡಿದ್ರೆ ಅದತ್ತೇಳಿ ನಾನು ಕಸ ಹುಡ್ಗಕ್ಕೆ ಹೋದ್ನಿ. ಸೊ ರೆಡಿ ಮಾಡಿದ್ರು ಅವ್ರು. ಸೊ ನೋಡಾಕರೆ ಚಲೋ ಕಾಣಕತ್ತೈತಿ, ಬಟ್ ಟೇಸ್ಟ್ ಹೆಂಗೈತತ್ತೆ ಗೊತ್ತಿಲ್ಲ. ಸೊ ಅದನ್ನ ಪಾವ್ ಭಾಜಿ ಮಾಡಿ ಅಡ್ಗೆ ಮನೆ ಎಷ್ಟು ಕ್ಲೀನ್ ಇಟ್ಟಾರ ನೋಡ್ರಿ ಅವ್ರು. ಪೂರ್ತಿ ಎಲ್ಲ ಪಸಾರಿ ಆಗೈತಿ, ಪೂರ್ತಿ ಮನೆಯೆಲ್ಲ ಅಂದ್ರೆ ಕಿಚನ್ ಕಟ್ಟೆಲ್ಲ ಪಸಾರಿ ಆಗೈತೆ. ಸೊ ಅದನ್ನೆಲ್ಲ ಇಕ್ಕಟ್ಟು ನಾನು ಕ್ಲೀನ್ ಮಾಡಬೇಕು. ಸೊ ಇವಾಗ ಟೇಸ್ಟ್ ಮಾಡತ್ರ ರಿವ್ಯೂ ಹೇಳ್ತೇನೆ ಬರ್ರಿ. ಸೊ ಟೇಸ್ಟ್ ಚಲೋ ಆಗಿತ್ತು, ಮಸ್ತಾಗಿತ್ತು. ಫಸ್ಟ್ ಟೈಮ್ ಮಾಡ್ಯಾರಲ್ಲ, ಚಲೋ ಆಗಿತ್ತು. ಬಟ್ ಸ್ವಲ್ಪ ಉಪ್ಪು ಕಮ್ಮಿ ಆಗಿತ್ತು ಮತ್ತು ಖಾರ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿತ್ತು. ಯಾಕಂದ್ರೆ ತಿನ್ನಾನ ಹಿಕ್ಕಟ್ಟು ನನಗೆ ಕಣ್ಣಾಗ ನೀರ ಬರಾಕತ್ತಿದ್ದು. ಸೊ ಮತ್ತು ಜರ ಮಧ್ಯಾಹ್ನ ಮಕ್ಕೊಂಡೇ ಇದ್ದ ಹೊರಗೆ ಹೊಂಟಿದ್ವಿ ನಾವು. ಇವಾಗ ಟೈಮ್ 5 ಗಂಟೆ ಆಗೈತಿ. ಸೊ ಎಲ್ಲಾದರೂ ಹೊರಗಡೆ ಹೋದ್ರೆ ಆಯ್ತು, ಸುಮ್ಮ ಯಾಕೆ ಸಂಡೇ ಫುಲ್ ವೇಸ್ಟ್ ಮಾಡೋದತ್ತೇಳಿ ಎದ್ದು ಹೊರಗೆ ಹೊಂಟಿದ್ವಿ ನಾವು. ಸೊ ಯಾಕಂದ್ರೆ ನಾಳಿಂದ ಮತ್ತು ಅವ್ರು ಆಫೀಸ್ ಹೋಗ್ತಾರಲ್ಲ, ರೆಸ್ಟ್ ಮಾಡೋಕೆ ಟೈಮ್ ಇರಂಗಿಲ್ಲ. ಸೊ ಅದಕ್ಕೆ ರೆಸ್ಟ್ ಮಾಡಿದ್ವಿ. ಸೊ 5:30 ನೋಡ್ರಿ ಎಷ್ಟು ಕತ್ಲಾಗಿಬಿಟ್ಟೈತಿ. ಚಂದಮ್ಮನ ಇವತ್ತು ಎಷ್ಟು ಭಾಳ ದೊಡ್ಡ ಬಂದಿದ್ದ ಪೂರ್ತಿ. ಸೊ ಇವಾಗ ನಾವೆಲ್ಲಿಗೆ ಬಂದೀವಂದ್ರೆ ಸ್ಟಾರ್ ಫೀಲ್ಡ್ ಲೈಬ್ರರಿಗೆ ಬಂದೀವ. ಸೊ ಇದು ಸುವರ್ಣದಾಗ ಈಗ ಅಂದ್ರೆ ಜನವರಿ ಒಳಗೆ ಸ್ಟಾರ್ಟ್ ಆಗೈತಿ. ಸೊ ನಾವು ಬಂದೇ ಇರಲಿಲ್ಲ ಇಲ್ಲಿ ನೋಡ್ಬೇಕಂತೇಳಿ. ಸೊ ಅದಕ್ಕೆ ಇವತ್ತು ಬಂದಿದ್ವಿ. ಸೊ ನಾ ಅಂತೂ ಹೋಗೋಣ ಫಸ್ಟ್ ವಾಶ್ರೂಮ್ಗೆ ಹೋಗ್ತೀನಿ. ಯಾಕಂದ್ರೆ ಹೆಣ್ಮಕ್ಳಿಗೆ ಗಳಿಗೆ ಒಂದೊಂದು ಸಲ ಕಂಡಾಳ್ನ ಮುಖ ನೋಡ್ಕೊಲಿಕ್ಕಂದ್ರೆ ಸಮಾಧಾನ ಇರಂಗಿಲ್ಲ. ಅದಕ್ಕೆ ನಾವು ಅಲ್ಲಿ ಹೋಗಿ ಎಂಟ್ರಿ ಆದ್ವಿ. ಸೊ ಇಲ್ಲಿ ದೊಡ್ಡ ಮಾಲ್ ಐತಿ. ಇಲ್ಲಿ ಕೆಫೆ ಆಗಲಿ, ರೆಸ್ಟೋರೆಂಟ್, ಅರ್ಬಿ ಅಂಗಡಿ ಐತಿ, ಫುಲ್ ಎಲ್ಲ ಐತಿ. ಸೊ ಭಾಳ ದೊಡ್ಡ ಮಾಲ್ ಐತಿದ. ಸೊ ನಾ ಅಲ್ಲಿ ಹೋಗಿದ್ದ ಫಸ್ಟಿಗೆ ಫುಡ್ ಕೌಂಟ್ರಿಗೆ ಹೋಗಿದ್ದ, ಏನಾದ್ರು ತಿನ್ನಕ್ಕೆ ಸಿಗ್ತತೇನ ಅಂತೇಳಿ. ಸೊ ಅಲ್ಲಿ ನನಗೆ ಲೈಕ್ ಆಗೋ ಅಂಥದ್ದು ಏನೂ ಇರಲಿಲ್ಲ. ಸೊ ಅದಕ್ಕೆ ಬ್ಯಾಡ ಅಂತೇಳಿ ವಾಪಸ್ ಹೋದ್ವಿ. ಸೊ ಹೋಗೋಣ ಆ ಮಾಲ್ ಒಳಗೆ ಹೋಗೋಣ. ನಮಗೆ ಕಾಸ್ಕೋ ಮಾಲ್ ಗತೆ ಅನ್ಸಕತ್ತಿತ್ತು. ಸೊ ಹಿಂಗೆ ಇರ್ತೈತೆ ಅದು ಮಾಲ್. ಸೊ ಇದು ಫ್ಯಾಮಿಲಿ ಪ್ಯಾಕೇಜ್ ಮಾಲ್ ಐತಿದ. ಅಂದ್ರೆ ಭಾಳ ಜಾಯಿಂಟ್ ಫ್ಯಾಮಿಲಿ ಐತಿ ಇರ್ತಾರಲ್ಲ. ಸೊ ಅವ್ರಿಗೆ ಯೂಸ್ ಆಕೈತಿ. ಸೊ ಒಬ್ಬರೇ ಇದ್ರೆ ಇಲ್ಲೇನು ಅಷ್ಟೇನು ಯೂಸ್ ಆಗಂಗಿಲ್ಲ. ಯಾಕಂದರೆ ಇಲ್ಲಿ ಏನೇ ಇದ್ದರೂ ಎಲ್ಲ ಭಾಳ ತೊಗೊಳ್ದಿರ್ತೈತಿ. ಸೊ ಇಲ್ಲಿ ಚಿಕನ್ ಬೀಫ್ ಭಾಳ ಸ್ವಸ್ಥ ಸಿಗ್ತಾವ. ಸೊ ಫ್ಯಾಮಿಲಿ ಪ್ಯಾಕೇಜ್ ತೊಗೋದಿರ್ತೈತ್ಲೆ. ಸೊ ಅದಕ್ಕೆ ಸ್ವಸ್ಥ ಸಿಗ್ತಾವ. ಮತ್ತು ಈ ಮಾಲ್ ಪೂರ್ತಿ ಎಲ್ಲ ರೌಂಡ್ ಹಾಕಿ ಬಂದ್ರೆ ನಿಮ್ಗೆ ಏನು ಹಸು ಇದ್ರೆ ಹಸುನ ಹಾರಿಬಿಡ್ತೈತಿ. ಯಾಕಂದ್ರೆ ಅಷ್ಟೆಲ್ಲ ಥರ ತಿನ್ನಕ್ಕೆ ಸಿಗ್ತೈತಿ. ನಾನಂತೂ ಅಲ್ಲಿ ಬರೀ ಮಾಲ್ ನೋಡೋದಕ್ಕಿಂತ ಹೆಚ್ಚು ತಿನ್ನೋದ ಮಾಡಕತ್ತೀನಿ. ಸೊ ಅಷ್ಟೆಲ್ಲ ಥರ ತಿನ್ನೋದು ಸಿಗಾಕತ್ತೈತಿ ನನಗಂತೂ. ಯಾಕಂದ್ರೆ ನನಗೆ ತಿನ್ನೋದಂದ್ರೆ ಭಾಳ ಇಷ್ಟ. ಸೊ ಅದಕ್ಕೆ ನಾ ಎಲ್ಲೆಲ್ಲಿ ಏನೇನು ತಿನ್ನಾಕಿತ್ತಾರಂತೇಳಿ ಅದನ್ನ ಹುಡ್ಕಾಡಕತ್ತೀನಿ. ಅಲ್ಲ ನೀವು ನಿಮ್ಮಂತವ್ರು ಏನಾದ್ರೂ ಇಬ್ರು ಬಡವ್ರ ಮನೇಲಿ ಉಟ್ಬಿಟ್ರೆ ಮುಗ್ದೋಯ್ತು. ಅವ್ರ ಹೊಟ್ಟೆ ತುಂಬಿಸೋದಕ್ಕೆ ದುಡ್ದು ಸತ್ತೋಗ್ಬಿಡ್ಬೇಕು. ಈ ಬ್ರೆಡ್ ಅಂತೂ ನನಗೆ ಭಾಳ ಅಂದ್ರೆ ಭಾಳ ಇಷ್ಟ ಆಯ್ತು. ಭಾಳ ಟೇಸ್ಟಿ ಇತ್ತು. ಚೀಸ್ ಗಾರ್ಲಿಕ್ ಬ್ರೆಡ್ ಟೇಸ್ಟ್ ಇತ್ತು. ಸೊ ಭಾಳ ಇಷ್ಟ ಆಯ್ತು. ಅದು ತೊಗೋಬೇಕಂದ್ರೆ ದೊಡ್ಡ ಪಾಕೆಟ್ ಇತ್ತು, ನಾನು ತೊಗೋಲಿಲ್ಲ ಅದಕ್ಕೆ. ಸೊ ಇವ್ರು ನೋಡ್ರಿ ಬರೀ ಟೇಸ್ಟ್ ಮಾಡೋಕೆ ನಿಂತಾರೆ. ಇಲ್ಲೆಲ್ಲ ಟೇಸ್ಟ್ ಮಾಡಿ ನಮ್ಗೆ ಇಷ್ಟ ಆದ್ರೆ ತೊಗೋಬೋದು, ಇಲ್ಲ ಆದರೆ ಬಿಡ್ಬೋದು. ಎಷ್ಟು ಬಂದು ನಿಂತಾರೆ ನೋಡು. ಸೊ ಇಲ್ಲಿ ನೀವು ಎಷ್ಟೋ ಹೋಗಿ ತಿಂದ್ರು ಅವ್ರು ಏನೂ ಅನ್ನಂಗಿಲ್ಲ. ನಮ್ಗೆ ನಾಚಿಕೆಯಾಗಿ ಬಿಡೋದು ಅಷ್ಟೇ. ಇಲ್ಲ ಆದರೆ ನೀವು ಎಷ್ಟೋ ಸಲ ಹೋಗಿ ಕೇಳಿದ್ರು ಅವ್ರು ವಾಪಸ್ ಕೊಡತ್ತಾರ, ಏನೂ ಅನ್ನಂಗಿಲ್ಲ ನಮಗೆ. ಸೊ ನಮಗೆ ಎಷ್ಟು ಬೇಕಷ್ಟು ತಿಂದು ಹೊಟ್ಟೆ ತುಂಬಿಸ್ಕೊಂಡು ಬರ್ಬೋದು ಅಲ್ಲಿ ಹೋಗಿ. ಸೊ ಅಲ್ಲಿ ನೋಡ್ರಿ ಅವ್ರು ಇದನ್ನ ಕೊಡಾಕತ್ತಿದ್ರ, ಜೆಲಿ ಕೊಡಾಕತ್ತಿದ್ರ. ಸೊ ನಂಗಂತೂ ಜೆಲಿ ಅಂದರೆ ಭಾಳ ಇಷ್ಟ. ಸೊ ನಾನು ಹೋಗಿ ತೊಗೊಂಡು ಅಲ್ಲೇ. ಸೊ ನಂಗೆ ಗ್ರೇಪ್ಸ್ ಇಷ್ಟ ಇರಲಿಲ್ಲ, ಬಟ್ ಅವ್ರು ಇಟ್ಟಾಗ ಅದ ಇತ್ತು. ಸೊ ವಾಪಸ್ ಬರ್ತಕ್ಕಂಥ ಬೇಡ ಅಂತೇಳಿ ಸೊ ಗ್ರೇಪ್ಸ್ದ ಇಟ್ರೆ. ಸೊ ಅದಕ್ಕೆ ಅದನ್ನ ತೊಗೊಂಡು ನಾನು.
ಇದು ಟೇಸ್ಟ್ ಗ್ರೇಪ್ಸ್ ಅದು ಅಷ್ಟು ಇಷ್ಟ ಇರಲಿಲ್ಲ ನಂಗೆ, ಬಟ್ ಅದರ ಇದ್ರ ಜೆಲಿ ಟೇಸ್ಟ್ ಭಾಳ ಟೇಸ್ಟಿ ಇತ್ತು. ಸೊ ಭಾಳ ಇಷ್ಟ ಆಯ್ತು ನನಗೆ. ನಾನಂತೂ ಫುಲ್ ಎಂಜಾಯ್ ಮಾಡಕತ್ತೀನಿ. ಅಲ್ಲಿ ಮಾಲ್ಕಿಂತ ಹೆಚ್ಚುವರೆ ತಿನ್ನೋದ ಮಾಡಕತ್ತೀನಿ. ನಮ್ಮ ಹಸ್ಬೆಂಡ್ ಏನು ತೊಗೊಳಕತ್ತಿರ್ಲಿಲ್ಲ, ಎಲ್ಲ ನಾನು ತೊಗೊಂಡು ತಿನ್ನಾಕತ್ತೀನಿ, ಟೇಸ್ಟ್ ಮಾಡಕತ್ತೀನಿ ಅದ್ರೊಳಗೆ ಏನೇನು ಇರ್ತೈತೆ ಅಂತೇಳಿ. ಸೊ ಟೇಸ್ಟ್ ಮಾಡಿದ್ರೆ ಗೊತ್ತಾಗತ್ತಲ್ಲ ಏನೇನು ಟೇಸ್ಟ್ ಹೆಂಗೆ ಐತೆ ಅಂತೇಳಿ. ಸೊ ಅದಕ್ಕೆ ಟೇಸ್ಟ್ ಮಾಡಕತ್ತೀನಿ. ಅದನ್ನು ನಾನು ಏನೂ ತೊಗೊಳ್ಳಿಲ್ಲ, ಬರೀ ಟೇಸ್ಟ್ ಒಂದೇ ಮಾಡಕತ್ತೀನಿ. ನನ್ನ ಕೈಯಾಗಂತೂ ಈ ಕಡೆ ಒಂದು ಕೈ ಮೊಬೈಲ್, ಹಂಗೆ ಒಂದು ಬಿಸ್ಕಿಟ್ ಜೆಲಿ, ಸೊ ಪೂರ್ತಿ ಎಲ್ಲ ಕೈಯೆಲ್ಲ ತುಂಬ ಪಾಕೆಟ್ ಒಳಗೆ ಇಟ್ಕೊಂಡಿನಿ. ಹಂಗೆ ನಮ್ಮ ಹಸ್ಬೆಂಡ್ ಬೈಯಾಕತ್ತಿದ್ರು, ಬರೀ ತಿನ್ನೋದು ಮಾಡ್ತೀವಿ, ಏನು ನೋಡೋದತಿ ಮಾಡ್ತೀವಿ, ಬರೀ ಇದನ್ನ ಮಾಡಿನಿ ಅಂತ ಅನ್ನಕತ್ತಿದ್ರು ಅವರು. ಸೊ ನಂಗೆ ತಿನ್ನೋದಂದ್ರೆ ಅಬ್ವಿಯಸ್ಲಿ ಇಷ್ಟ. ಸೊ ಅದಕ್ಕೆ ನೋಡತ್ತೀನಿ. ಸೊ ಪೂರ್ತಿ ಮಾಲೆಲ್ಲ ನೋಡ್ಕೊಂಡು ಹೋಗೋತೆ ನೋಡಿರಿ. ಇದು ಕೌಂಟ್ರ್. ಸೊ ಬಿಲ್ಲಿಂಗ್ ಎಲ್ಲ ಇಲ್ಲಿ ಮಾಡ್ತಾರೋ. ಸೊ ರೆಸ್ಟ್ ನಮಗೆ ಇಲ್ಲಿ ಬಂದು ಶಾಪಿಂಗ್ ಮಾಡಿ ರೆಸ್ಟ್ ಮಾಡೋಕ್ಕೂ ಪ್ಲೇಸ್ ಕೊಟ್ಟಾರ ಅವ್ರು. ನಿಮ್ಗೆ ಏನಾದರೂ ಬೋರತ್ತೆ ಅದಂದ್ರೆ ಇಲ್ಲಿ ಬಂದು ಕುಂದರ್ರಿ, ಬ್ಯಾಸ್ರತೆ ಆತತ್ತೇಳಿ. ಸೊ ನಾವು ಮತ್ತು ಬಂದಿದ್ದ ಇಲ್ಲಿ ಲೈಬ್ರರಿ ನೋಡಕ್ಕೆ ಬಂದಿದ್ವಿ, ಅಂದ್ಬಿಟ್ಟು ಬೇರೆದೆಲ್ಲ ನೋಡಕತ್ತಿದ್ವಿ. ಸೊ ಲೈಬ್ರರಿ ನೋಡ್ಬೇಕಂತೇಳಿ ಮ್ಯಾಲೆ ಹೊಂಟಿದ್ವಿ ನಾವು. ಸೊ ಇವಾಗ ಕ್ರಿಸ್ಮಸ್ ಬರಾಕತ್ತೈತ್ಲೆ, ಸೊ ಕ್ರಿಸ್ಮಸ್ ಡೆಕೋರೇಷನ್ ಎಲ್ಲ ಮಾಡಿದ್ರೆ. ಇಲ್ಲಿ ಸೌತ್ ಕೊರಿಯಾದಾಗ ಕ್ರಿಸ್ಮಸ್ ಡೆಕೋರೇಷನ್ ಇನ್ನೂ 1-2 ಮಂತ್ ಇರ್ತಾನೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಸೊ ಇನ್ನು 1-1.5 ತಿಂಗಳು ಇರ್ತಾನೆ ಕ್ರಿಸ್ಮಸ್ ಡೆಕೋರೇಷನ್ ಎಲ್ಲ ಮಾಡಿ ಮುಗಿಸ್ಬಿಡ್ತಾರೆ. ಈಗ ನೋಡ್ರಿ ಎಷ್ಟು ಚಲೋ ಮಾಡೋರು, ಎಷ್ಟು ಫುಲ್ ಭಾಳ ದೊಡ್ಡ ಕ್ರಿಸ್ಮಸ್ ಟ್ರೀ. ಸೊ ಅಲ್ಲೆಲ್ಲ ಫೋಟೋ ಹೊಡ್ಕೊಳಕತ್ತಿದ್ರು. ಫೋಟೋ ಹೊಡ್ಕೊಳಕ್ಕಂತೂ ಕ್ಯೂ ಹಚ್ಚಿಬಿಟ್ಟಿದ್ರು ಅಲ್ಲೇ ಪೂರ್ತಿ. ನಾನು ಹಂಗೆ ನಾವು ಫೋಟೋ ಹೊಡ್ಕೊಬೇಕಂತ ನಾನು ಒಂದು 10-15 ನಿಮಿಷ ಅಲ್ಲಿ ಕ್ಯೂ ಒಳಗೆ ನಿಂತು ಫೋಟೋ ಹೊಡ್ಕೊಂಬಂದೆ ಹತ್ರ ಮುಂದೆ. ಸೊ ಅಲ್ಲಿ ಸೆಕ್ಯೂರಿಟಿ ಸಕ್ಕರೆ ಇದ್ದ, ಅಂದ್ರೆ ಕ್ರಿಸ್ಮಸ್ ಗಿಡത്തേಕ ಕ್ಯಾಮ್ರಾಮನ್ ಮುಸ್ತಫಾ ಆಗಿಬಿಟ್ಟಿದ್ದ, ಕೊಡಕತ್ತಿದ್ದ. ಸೊ ಅಂತದ್ರೊಳಗೆ ನಾವು ಕೊಡ್ಸಕ್ಕಾರ ಅವ್ನ ಕೈಯಿಂದನೂ ಫೋಟೋ ತೆಗ್ಸ್ಕೊಂಡ್ವಿ. ಬಟ್ ಫೋಟೋ ಅಂತೂ ಭಾಳ ಚಲೋ ತೆಗಿತಾನೆ ಅವ, ಖತರ್ನಾಕ್ ತೆಗಿತಾನೆ ಫೋಟೋ. ನಂಗೆ ಭಾಳ ಇಷ್ಟ ಆಯಿತು. ಸೊ ನಮ್ಮ ಹಸ್ಬೆಂಡ್ ಸಕ್ಕರ ಭಾಳ ಅಂದ್ರೆ ಭಾಳ ಇಷ್ಟ ಆಯಿತು. ಸೊ ಇದು ನೋಡಿ ಮ್ಯಾಲೆ ಸಕ್ಕರ ಹೋದ್ವಿ ನಾವು, ಮ್ಯಾಲಿಂದನೂ ಅದು ಕಾಣಕತ್ತಿತ್ತ. ಸೊ ಇವಾಗ ಲೈಬ್ರರಿಗೆ ಹೊಂಟಿವಿ ನೋಡ್ರಿ. ಸೊ ಲೈಬ್ರರಿ ಅಂತೂ ಭಾಳ ಚಲೋ ಇತ್ತು. ಇದು 4 ಫ್ಲೋರ್ದು ಐತಿ ಲೈಬ್ರರಿ. ಸೊ ಭಾಳ ದೊಡ್ಡ ಐತಿ. ಜಸ್ಟ್ ವ್ಯೂ ನೋಡ್ಕೊಂಬರ್ರಿ. ನಾ ಮ್ಯೂಸಿಕ್ ಅತಿ ಹಾಕಂಗಿಲ್ಲ. ನಮ್ಮ ಹಸ್ಬೆಂಡ್ಗೆ ಫೋಟೋ ತೆಗಿಯತ್ತಂದ್ರೆ ಅವ್ರು ವೀಡಿಯೋ ತೆಗಿಯಾಕತ್ತಿದ್ರೆ, ನನಗೆ ಅಷ್ಟು ಜನದ ನೋಡು ನಿಂತು ಫೋಟೋ ತೆಗ್ಸ್ಕೋದಂದ್ರೆ ಹೆಂಗರೇ ಆಗತ್ತಿತ್ತು. ಒಂಥರ ನಾಚಿಗೆ ಬಂದಂಗೆ ಆಗತ್ತಿತ್ತು. ಅಷ್ಟೇ ಅವ್ರು ಏನು ಮಾಡಕತ್ತಾರ ಅಂತೇಳಿ ಗೊತ್ತಾಗವಲ್ಲಾಗಿತ್ತು. ಕನ್ಫ್ಯೂಸ್ ಆಗತ್ತೀನಿ, ಕ್ಯಾಟ್ ಏನು ಮಾಡಕತ್ತಾರ ಇವ್ರು ಅಂತ ಹೇಳಿ. ಇದೆಲ್ಲ ಅವ್ನು ಮಾಡ್ತಾವನೆ ಅನ್ಕೊಂಡ್ರ. ಗ್ರಹಗತಿ ಸಂದಾಕಿಲ್ವಂತೆ. ಸೌತ್ ಕೊರಿಯಾದಾಗ ರೀಲ್ಸ್ ನೋಡೋದು ಇನ್ನೂ ತನಕ ಯಾರು ನೋಡಿದ್ದಿಲ್ಲ, ಫಸ್ಟ್ ಟೈಮ್ ಅವ್ರು ನೋಡಿದ್ನೆ. ಮ್ಯೂಸಿಕ್ ಅತಿ ಯಾಕೆ ಹಾಕ್ಲಿಲ್ಲ ಅಂದ್ರೆ ಕಾಫ್ರೇಟ್ ಕ್ಲೈಮತಿ ಬರ್ತಿತ್ತು. ಸೊ ಅದಕ್ಕೆ ಹಾಕಲಿಲ್ಲ ನಾನು. ಸೊ ಮಂದಿ ಅಂತೂ ಇರಿ ಬಿರಿ ಬಿದ್ದಂಗಿದ್ರ. ಸೊ ಅಷ್ಟು ಜನ ಬಂದಿದ್ರಲ್ಲಿ. ಪೂರ್ತಿ ಮಾಲ್ ಎಲ್ಲ ಎಲ್ಲಿ ನೋಡ್ತಿ ಅಲ್ಲೆಲ್ಲ ಮನುಷ್ಯರ ಕಾಣಕತ್ತಿದ್ರ. ಸೊ ಹಂಗೆ ಅಲ್ಲೆಲ್ಲ ಫನ್ ಗೇಮ್ಸ್ ಅತಿ ಎಲ್ಲ ಥರ ಇದ್ದು. ಸೊ ನಾವು ಭಾಳ ತನಕ ನೋಡಲಿಲ್ಲ, ಯಾಕಂದ್ರೆ ತಡ ಆಗಿತ್ತು, ರಾತ್ರಿ ಹೋಗಿದ್ವಿಲ್ಲ. ಸೊ ಅದಕ್ಕೆ ತಡ ಆಯ್ತು, ನಾವು ಭಾಳ ಏನೂ ನೋಡಲಿಲ್ಲ. ಮತ್ತೊಮ್ಮೆ ಬಂದ್ರೆ ಆತತಿ. ಇದು ಪೂರ್ತಿ ಭಾಳ ದೊಡ್ಡ ಮಾಲ್ ಐತಿ. ಈಗ ನೋಡೋಕ್ಕಿಲ್ಲಂದ್ರೂ ಒಂದು 5-6 ತಾಸರೇ ಬೇಕು. ಸೊ ಅಷ್ಟು ದೊಡ್ಡ ಮಾಲ್ ಐತಿ. ಸೊ ಇಲ್ಲಿ ಕೆಫೆ ಆಗಲಿ ಮತ್ತು ಕಾರ್ ಶೋರೂಮ್ ಸಕ್ಕರೆ ಐತಿ. ಸೊ ಎಲ್ಲ ಅಂದರೆ ಎಲ್ಲ ಕೆಫೆ ಶೋರೂಮ್ಸ್ ಮತ್ತು ಗೋಲ್ಡ್ ಶಾಪ್, ಸೊ ಈ ಥರ ದೊಡ್ಡ ದೊಡ್ಡ ಅರ್ಬಿ ಅಂಗಡಿ ಎಲ್ಲ ಇದ್ವು ಅಲ್ಲಿ. ಸೊ ಬಟ್ ನಾವು ಎಲ್ಲಿ ಜಾಸ್ತಿ ಟೈಮ್ ಪಾಸ್ ಮಾಡೋಕ್ಕೆ ಹೋಗಲಿಲ್ಲ, ನಮಗೆ ಭಾಳ ತಡ ಆಗಿತ್ತು. ಸೊ ಇನ್ನೊಂದು ಸಲ ಬರೋಣ ಅಂತಂದ್ರೆ ಅವ್ರು ನಮ್ಮ ಹಸ್ಬೆಂಡ. ಸೊ ನಾನು ಜಾಸ್ತಿ ನಾವು ಎಲ್ಲಿ ಇದನ್ನು ಮಾಡೋಕ್ಕೆ ಹೋಗಲಿಲ್ಲ. ಸೊ ಅಲ್ಲಿಂದ ನಾವು ಹೋಗಿದ್ದ ಫುಡ್ ಕೌಂಟ್ರಿಗೆ ಹೋಗ್ಬೇಕಂತ ಹೊಂಟಿದ್ವಿ. ಏನಾದರೂ ತಿನ್ನೋಕೆ ಸಿಗುತ್ತೆ ನಂಗೆ ಅಂತೇಳಿ. ಸೊ ಹಂಗೆ ಹೋಗ್ತಾ ಅಲ್ಲಿ ಸಕ್ಕರೆ ಕ್ರಿಸ್ಮಸ್ ಡೆಕೋರೇಷನ್ ಮಾಡಿದ್ರೆ. ಸೊ ಅಲ್ಲಿ ಸ್ವಲ್ಪ ನೋಡಿ, ಇಲ್ಲಿ ಸಣ್ಣ ಹುಡುಗರಿಗೆ ಅಂತೇಳಿ ಎಷ್ಟು ಕ್ಯೂಟ್ ಸಣ್ಣ ಹುಡುಗರೆಲ್ಲ ನಿಂತು ಫೋಟೋ ಹೊಡ್ಕೊಳಕತ್ತಿದ್ದು, ಆಟ ಆಡಕತ್ತಿದ್ದು ಅಲ್ಲಿ. ಸೊ ಅಂದ್ರೆ ಸಣ್ಣ ಹುಡುಗರಿಗೆ ಆಟ ಆಡೋಕ್ಕಂತೇನೆ ಮಾಡ್ಯಾರ ಅದನ್ನ ಕ್ರಿಸ್ಮಸ್ ಡೆಕೋರೇಷನಲ್ಲಿ. ಒಂದು 2-3 ಕಾರ್ ಶೋರೂಮ್ ಇದ್ದು ಇಲ್ಲೇ. ಸೊ ಅದನ್ನ ಹಂಗೆ ನೋಡ್ಕೋದು ಹೊಂಟಿದ್ವಿ ನಾವು. ಮತ್ತು ಇಲ್ಲಿ ಪೆಟ್ಗೂ ಸಕರ ಅಲವ್ ಐತೆ ನೋಡ್ರಿ. ಮಾಲ್ ಒಳಗೆ ಅಲವ್ ಇರಂಗಿಲ್ಲ, ಬಟ್ ಈ ಮಾಲ್ ಒಳಗೆ ಅಲವ್ ಇತ್ತು ಪೆಟ್ಗೊಳಗತಿ. ಸೊ ನನಗೂ ಆಶ್ಚರ್ಯ ಆಯಿತು. ಫಸ್ಟ್ ಟೈಮ್ ಒಂದು ಮಾಲ್ ಒಳಗೆ ಹಿಂಗೆ ನಾಯಿನ ತೊಗೊಂಬರೋದು ನೋಡಿ ನಾನು. ಮತ್ತು ಅಲ್ಲಿಂದ ನಾವು ಫುಡ್ ಕೌಂಟ್ರಿಗೆ ಹೊಂಟಿದ್ವಿ. ಸೊ ಇಲ್ಲಿ ನಮ್ಮ ಕಡೆ ಐತಿ ಬಿಯರ್ ಗತಿ ಅಲವ್ ಇರಂಗಿಲ್ಲ. ಇಲ್ಲಿ ನೋಡ್ರಿ ಬಿಯರ್ ಸಕರ ಅಲವ್ ಐತಿ. ಅಂದರೆ ಯಾವುದಾದ್ರೂ ಹೊಸ ಬಿಯರ್ ಐತಿ ಬಂದಿರ್ತಾವಲ್ಲ,
ಸೊ ಅವಾಗ ಟೇಸ್ಟ್ ಮಾಡೋಕತ್ತೆ ಕೊಟ್ಟಿರ್ತಾರೆ ಅವ್ರು. ಸೊ ಟೇಸ್ಟ್ ಮಾಡಿ ನಮ್ಗೆ ಇಷ್ಟ ಆದ್ರೆ ತೊಗೋಬೋದ. ಸೊ ಅಲ್ಲಿ ನೋಡಿರಿ ಏನೋ ದೋಸಾದ ಏನೋ ಮಾಡಾಕತ್ತಿದ್ರೆ. ಸೊ ಅದೇನತ್ತೆ ನಮ್ಮ ಹಸ್ಬೆಂಡ್ ಕರ್ಕೊಂಡು ಹೊಂಟೀನಿ ನನಗೆ ಅದು ಬೇಕತ್ತೇಳಿ. ಬಟ್ ಅದು ಅಷ್ಟು ಚಲೋ ಇರಲಿಲ್ಲ. ನಾನು ನೋಡಿದ ಚಾಕ್ಲೇಟ್ ಹಾಕ್ಯಾರ ಅಂದ್ರೆ ನ್ಯೂಟೆಲ್ ಹಾಕ್ಯಾರ ಮತ್ತು ಮ್ಯಾಶ್ ಮೆಲೋಸ್ ಹಾಕ್ಯಾರ. ಹಾಕಿ ಅದ್ರ ಮೇಲೆ ವೈಟ್ ಕ್ರೀಮ್ ಹಾಕಿ ಮತ್ತು ಅದ್ರೊಳಗೆ ಒಂದೆರಡು ಇದು ಸ್ಟ್ರಾಬೆರಿ ಹಾಕಿ ಕೊಡಾಕತ್ತಿದ್ರ. ಅಷ್ಟಕ್ಕೆ 700-800 ರೂಪಾಯಿ ಅಂತ ಹೇಳಿದ್ರು ಅವ್ರು. ಸೊ ಅಷ್ಟು ಚಲೋನೂ ಇರಲಿಲ್ಲ ಅದು. ಸೊ ನಮ್ಮ ದೋಸೆ ಎಲ್ಲ ಹೈದ್ರಾಬಾದ್ ಮಾಡಿಬಿಟ್ಟಿದ್ರು ಅವ್ರು. ಸೊ ಮತ್ತು ನಾವು ಹೊರಟ್ವಿ ಎಲ್ಲ ಮುಗಿಸ್ಕೊಂಡು ಹೋಗುವತ್ತೆ. ಮತ್ತು ಹಂಗೆ ಸ್ವಲ್ಪ ಕುಕ್ಕೀಸ್ ತೊಗೊಂಡು, ಯಾಕಂದ್ರೆ ನಮ್ದು ಪಾರ್ಕಿಂಗ್ ಬಿಲ್ ಭೀ ಆಗಿತ್ತಲ್ಲ. ಸೊ ಅದ್ರ ಸಲುವಾಗತ್ತೆ ಕುಕ್ಕೀಸ್ ತೊಗೊಂಡು ನಾನು. ಸೊ ಅಲ್ಲಿ ಹೋದ್ಮೇಲೆ ನಮಗೆ ಗೊತ್ತಾಯ್ತು ಪಾರ್ಕಿಂಗ್ ಫೀ ಇಲ್ಲ, ಫ್ರೀ ಐತಂತೇಳಿ. ಸೊ ಮತ್ತು ತೊಗೊಂಡಿದ್ದು ಹೆಂಗೋ ತೊಗೊಂಡೈತಿ, ಮತ್ತು ಇನ್ಯಾಕೆ ಮತ್ತು ವಾಪಸ್ ಕೊಡ್ದೈತಿ. ಹಂಗೆ ಹೋದ್ವಿ. ನನಗೆ ಅದು ತಿನ್ನೋ ಕ್ರೇವಿಂಗ್ಸ್ ತಡ್ಕೊಳಕ್ಕೆ ಆಗವಲ್ಲಾಗಿತ್ತು. ಸೊ ನಾ ಅಲ್ಲೇ ಗಾಡಿಯಾಗ ಓಪನ್ ಮಾಡ್ಕೊಂಡು ತಿನ್ನಾಕತ್ತೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.